ಧಾರವಾಡನಾಗ ಮ್ಯಾರೇಜಿಗೆ ಹೊಂಟೇನಿ ನನ್ನ ಅಳಿಯನ ಜೊತೆ. ಇಲ್ಲ ಅಳಿಯ ನಂಗೆ ಜಾಬ್ ಮಾಡ್ತಾನ. ನಾನು ಆಲ್ರೆಡಿ ವೆಡ್ಡಿಂಗ್ ಲೊಕೇಶನ್ ಒಳಗೆ ಇದೀವಿ. ವಿಲ್ ಗೋ ಟು ದ ಲೊಕೇಶನ್, ಐ ಮೀನ್ ಒಳಗಡೆ ಹೋಗಿ ವಿ ವಿಲ್ ಮೀಟ್ ಇನ್ ದ ಬ್ರೈಡ್. ಆ್ಯಂಡ್ ಫಸ್ಟ್ ನನ್ನ ಮಕ್ಕನ ಮೀಟ್ ಆಗಬೇಕು. ಶೀ ಈಸ್ ಆಲ್ಸೋ ಇನ್ಸೈಡ್. ಆಕಿನ ಫ್ರೆಂಡ್ ನಮ್ಮ ಮಕ್ಕ ಫುಲ್ ನೋಡ್ದದ, ಭಾಳ ನೋಡ್ದದ. ನಂಗೆ ಬಿಲೀವ್ ಮಾಡೋಕ್ಕಾಗಲಿಲ್ಲ. ವೆರಿ ಬ್ಯೂಟ್. ಈಗ ಹುಡುಗಿಗೆ ನೋಡಿ ನಾಷ್ಟ ಮಾಡೋಕೆ ಹೊಂಟೇನಿ. ಭಾಳ ಹಸಿವಾಗಿದೆ. ನಾನು ಇನ್ನೂ ರಾತ್ರಿನೂ ಊಟ ಮಾಡಿದ್ದಿಲ್ಲ. ಸೊ ಯಾ ಅಲ್ಲಿಗೆ ಬಂದೀನಿ. ಉಪ್ಪಿಟ್ಟು ಶಿರಾ ಮಾಡ್ಯಾರಂತ. ಮದ್ವೆ ಒಳಗೆ ಹೋದಾಗ ಕಳ್ಳಿಗೆ ಯಾಕೆ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಂತ ಗೊತ್ತಾಗಲ್ಲ. ಅಲ್ಲ ನಾನು ನೋಡಿದ್ರೆ ನಾನು ಸ್ವಲ್ಪ ತಿನ್ನೋಕೆ ಆಗಿಸ್ತೀನಿ. ಇಷ್ಟ ನಂಗೆ ಹಾಕ್ತೀನಿ ಜಾಸ್ತಿ. ನಾಷ್ಟ ಆದ್ಮೇಲೆ ಚಹಾ ಇಲ್ಲ ಅಂದ್ರೆ ನಡೆಯೋಂಗೇ ಇಲ್ಲ. ನಾನೇನೋ ಒಂಥರ ರಿಯಾಕ್ಷನ್ ಆಗಿತ್ತು. ಇಟ್ಟಿನ ತಕ್ಷಣ ಟೀ ಬೇಕು ಅಂತ ಅನ್ಸುತ್ತಾ. ಯಾ ಹ್ಯಾವಿಂಗ್ ಟೀ ಕುಡೀನಿ. ನಂಗೆ ಡಾಕ್ಟರ್ ಕುಡಿಬೇಡ ಅಂದಾರ ಟೀ, ಬಟ್ ಆದರೂ ಕೂಡ ಹಾಕ್ತೀನಿ. ಬಿಕಾಸ್ ಟೀ ಹೆಂಗೆ ಬಿಡ ಚಟ ಹೆಂಗೆ ಬಿಡ. ಕರೆಕ್ಟಾಗಿ ತಾಳಿ ಕಟ್ಟೋ ಟೈಮ್ಗೆ ನಾನು ಟಿಫಿನ್ ಮಾಡಿಕೊಂಡು ಬಂದೆ. ಅದೇ ಟೈಮಿಗೆ ಮುಹೂರ್ತ ಕೂಡ ಶುರು ಆಗಿತ್ತು. ಈ ಮೂಮೆಂಟ್ನ ನಾನು ಮಿಸ್ ಮಾಡ್ಕೊಂಡಿದ್ದೆ, ಬಟ್ ಹ್ಯಾಂಗ್ ಗಾಡ್ ಮಿಸ್ ಮಾಡ್ಕೊಳ್ಳಿಲ್ಲ. ಅದಾದಮೇಲೆ ನಕ್ಷತ್ರ ತೋರಿಸೋದಕ್ಕೆ ಅಂತ ಕರ್ಕೊಂಡು ಹೋದರು. ಅಲ್ಲಿ ಹೋದ್ಮೇಲೆ ಗೊತ್ತಲ್ಲ, ಫುಲ್ಲು ಫೋಟೋಶೂಟು, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಹುಡುಗರಿಗೆ ಅವರಿಗೆ ತಲೆನೋವು ಕೊಡ್ತಾ ಇದ್ವಿ ನಾವು. ಸೊ ಅವರು ಕೂಡ ಅಷ್ಟೇ ಆ ಥರ ಏನೋ ಇರಿಟೇಟ್ ಮಾಡ್ಕೊತಿರ್ಲಿಲ್ಲ. ಸೊ ದೇ ವರ್ ಸೋ ಹ್ಯಾಪಿ ಟು ಡೂ ಆಲ್ ಆಫ್ ದ್ಯಾಟ್. ಆ್ಯಂಡ್ ನಾನು ಕೂಡ ಎಂಜಾಯ್ ಮಾಡಿದೆ. ನಮ್ಮ ಅಕ್ಕನೂ ರೆಡಿ ಆಗಬೇಕು. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಮ್. So I'll just show you the decoration of the stage. Yeah. The decoration, guys. And this whole building is such an aesthetic, you know. I just love it. Mic ತಗೊಂಡ್ಬರ್ದೆಲ್ಲ ಮರ್ತ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಪಕ್ಕ ಮೈಕ್ ತಗೊಂಡು ಬಂದು ಮಾತಾಡ್ತೀನಿ. ಸೊ ಹೇಗಿದೆ ಕಮೆಂಟಲ್ಲಿ ತಿಳಿಸಿ, ನಾನು ಹೇಗೆ ಕಾಣಿಸ್ತೀನಿ ಮತ್ತು ಇದು ಎಲ್ಲ. ನನ್ನ ಸ್ವರ ಭಾಳ ಇಷ್ಟ. ನಾವೇ ಇವರು ಮದ್ವೆ ಹಾಲ್ ಒಳಗೆ ಎ ಸಿ ಹಾಕ್ಸೋದ್ರಿಂದ ಈ ಥರ ಫುಲ್ ತಿರುಗಿಕೊಂಡು ಏನೋ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಬಟ್ ಬೇರೆ ಮದುವೆಲೆಲ್ಲ ನಾನು ಹೋದಾಗ ಈ ಥರ ಎ ಸಿ ಆಗಲಿ ಏನು ವರ್ಕ್ ಆಗ್ತಿರ್ಲಿಲ್ಲ. ಸೊ ಅದು ಹೆಂಗಂತಂದ್ರೆ ಫುಲ್ ಹಿಂಸೆ ಆಗೋದು ನನಗೆ. ಸೊ ಐ ಆಮ್ ಸೋ ಹ್ಯಾಪಿ ದಟ್ ಯಾರೋ ಒಬ್ಬರು ಅರ್ಥ ಮಾಡಿಕೊಂಡು ಮದುವೆ ಹಾಲಲ್ಲಿ ಎ ಸಿ ಹಾಕ್ತಿದ್ದಾರೆ. ಸೊ ಹಿಯರ್ ಕಮ್ಸ್ ದ ಬ್ರೈಡ್. ಸೊ ಫುಲ್ ಮಸ್ತ್ ರೆಡಿ ಆಗಿಲ್ಲ. ನಮ್ಮ ಅಕ್ಕನೂ ರೆಡಿ ಆಗಿ ಬಂದಿಲ್ಲ ಇನ್ನು ಮದ್ವೆ ಸಾರಿ ಹಾಕ್ಕೊಂಡು. ಆ್ಯಂಡ್ ಶಿ ವಾಸ್ ಪ್ರಿಟಿಯೆಸ್ಟ್ ಬ್ರೈಡ್ ಐ ನೋ. ಆ್ಯಂಡ್ ಯು ನೋ ಎಂಟ್ರಿ ಆದಮೇಲೆ ಒಂದು ಸ್ವಲ್ಪ ಏನಾದರೂ ಇರಬೇಕಲ್ವ, ಚಮಕಿ. ಸೊ ಲೈಟ್ಸ್, ಬಲೂನ್ಸ್, ಸ್ಮೋಕ್ಸ್ ಎಲ್ಲ ಹಾಕಿ ಮಸ್ತ್ ಎಂಟ್ರಿ ಕೊಟ್ಟು ಆ್ಯಂಡ್ ದೆನ್ ಸ್ಟೇಜ್ ಮೇಲೆ ನಿಂತು ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡು. ಆಲ್ರೆಡಿ ತುಂಬ ಜನ ಇದ್ದರು ಅಂತ ಹೇಳಿ ನಾವು ಫಸ್ಟ್ ಊಟ ಮಾಡೋಕ್ಕೆ ಅಂತ ಹೋದ್ವಿ. ಐಸ್ ಕ್ರೀಮ್ ತಿನ್ನೋದು ನೋಡೋಣ ಏನು ಐಸ್ ಕ್ರೀಮ್ ಇದೆ ಅಂತ. ಹೊಂಟೀವಿ. ನಮ್ಮ ಫ್ರೆಂಡ್ಸು ಎಲ್ಲರೂ ಬರ್ಬೇಕಂತ. ನಮ್ಮ ಫ್ರೆಂಡ್ ಫೈನಲಿ ಒಂದು ಚಲೋ ಫೋಟೋ ತೆಗಿಸ್ಕೊಂಡು ಮನೆ ಕಡೆ ಹೊಂಟ್ವಿ. ಪ್ರಾಕ್ಟೀಸ್ ಆಗೈತಲ್ಲ ಈಗ. ಹೌದು ಮತ್ತೆ. ಬಾಯ್ ಎವ್ರಿವನ್. ನಮ್ಮ ಅಕ್ಕ ನಾನು ಹೋಟೆಲ್ ರೀಚ್ ಆಗಿ ಫುಲ್ ರಿಲ್ಯಾಕ್ಸ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ವಾಪಸ್ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಹೊಂಟ್ವಿ. ಬಿಕಾಸ್ ನಮ್ಮ ಅಕ್ಕ ಗಂಡನ ಮನೆಗೆ ಅಂದರೆ ಹಾವೇರಿಗೆ ಹೋಗಬೇಕಿತ್ತು. ಸೊ ಈಗ ಬಿಡ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಹೋಗಿ ಬಿಟ್ವಿ. ಸೊ ನಾವು ಆಲ್ಮೋಸ್ಟ್ 2 ದಿನ ಸ್ಟೇ ಮಾಡಿದೆ ನನ್ನ ಫ್ರೆಂಡ್ಸ್ ಒಳಗೆ. ವಿಚ್ ಮೀನ್ಸ್ ಧಾರವಾಡದಾಗೆ ಅದಾರ. ಈಗ ಅವರು PhD ಎಲ್ಲ ಮಾಡ್ಕೊಳತ್ತಾರ. ಸೊ ಯಾ ಐ ರಿಯಲಿ ಎಂಜಾಯ್ಡ್ ಅ ಲಾಟ್ ಇನ್ 3 days. That too in Dharwad, because the Dharwadiಗೆ ಬರೋದು ಫಸ್ಟ್ ಟೈಮ್ ಆ್ಯಂಡ್ ಸ್ಟೇ ಮಾಡೋದೆಲ್ಲ ಫಸ್ಟ್ ಟೈಮ್ ಆಗಿತ್ತು. ಸೊ ಐ ರಿಯಲಿ ಎಂಜಾಯ್ಡ್ ಧಾರವಾಡ ವೆದರ್ ಆಲ್ಸೋ. ರಿಯಲಿ ಸ್ಪೀಕಿಂಗ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. So I really enjoyed. Love you all.